ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಹಿಂದಿನ ವ್ಲಾಗಲ್ಲಿ ಎಲ್ಲರೂ ನೋಡಿರ್ಬೋದು, ಅತ್ತೆಯವ್ರದ್ದು ತಿಥಿ ಆಗಿರ್ಬೋದು ಎಲ್ಲದನ್ನು ಮಾಡಿ ಮುಗಿಸಿ ಇನ್ನು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನೆಕ್ಸ್ಟ್ ಒನ್ ಡೇ ಬಿಟ್ಟು ಅದಾದ ನೆಕ್ಸ್ಟ್ ಡೇ ನಾವು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂಥೇಳಿ ಈ ಹಬ್ಬಕ್ಕೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತೀವಿ ನಾವು. ಹಾಗಾಗಿ ನೋಡ್ತಿರ್ಬೋದು, ಹಿಂದೆ ಎಲ್ಲ ಸಾಮಾನು ಕಾಣಿಸ್ತಿದೆ. ಇವತ್ತು ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸುಣ್ಣ ಹಚ್ಚಬೇಕು ಅಂಥೇಳಿ ನಮ್ಮ ತಂಗಿ ಎಲ್ಲ ಸಾಮಾನು ತಂದು ಇಲ್ಲಿ ಹಾಲಲ್ಲಿ ಇಟ್ಟಿದ್ದಾಳೆ. ಟೈಮ್ ಬಂದು 2 ಗಂಟೆ ಆಗಿದೆ. ಇವಾಗ ಬೆಳಗ್ಗೆ ಟಿಫಿನಿಗೆ ಚಿತ್ರಾನ್ನ ಮತ್ತು ಅವಲಕ್ಕಿ ಮಾಡ್ಕೊಂಡು ತಿಂದು ಎಲ್ಲನೂ ಸಾಮಾನು ಹೊರಗಿಟ್ರು. ಇವಾಗ ಮಧ್ಯಾಹ್ನ ಅನ್ನ ಸಾರು ಅಡುಗೆ ಮಾಡಿದ್ದೀವಿ. ಅನ್ನ ಸಾರು ಊಟ ಮಾಡಿ ಇನ್ನು ನಮ್ಮ ತಂಗಿ ಒಳಗಡೆ ಸುಣ್ಣ ಹಚ್ತಾಳೆ. ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಡೇ ಹಚ್ತೀವಿ. ಬನ್ನಿ ಇವಾಗ ಊಟ ಮಾಡೋಣ. ಸ್ವಲ್ಪ ಹಾಕುವ. ಸಾರು ಹಾಕಲಿ, ಮೊಸರು ಹಾಕಲಿ. ಮೊಸರು ಹಾಕು. ಚಿಕ್ಕಿ ಮೊಸರು ಎಲ್ಲ ಇತ್ತು ಮೊಸರು. ಇದು ಖಾರ ಹಾಕಲಿ ಒಂದು ಸ್ವಲ್ಪ. ಕೆಂಪದಾಯ್ತಲ್ಲ ಅದು ಹಾಕು. ನೋಡಿ, ಫುಲ್ ಎಲ್ಲ ಮೆಸ್ಸಿ 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 ಆಗಿದೆ. ಅಡುಗೆ ಮನೆಯಲ್ಲಿರೋ ಸಾಮಾನೆಲ್ಲ ಹಾಲಲ್ಲಿ ತುಂಬ ಹೋಗ್ಬಿಟ್ಟಿದೆ. ಅಡುಗೆ ಮನೆ ಫುಲ್ ಖಾಲಿ ನೋಡಿ. ನೋಡಿ ಚಟ್ನಿ ಸಾರು ಹಾಕ್ಲಿ. ಬೇಡಮ್ಮ, ಚಿಕ್ಕಿಗಂತ ಅನ್ನನೇ ಹಾಕೊಂಡಿದ್ರು. ಸ್ವಲ್ಪ ಹಾಕೋಣ. ತಡಿಯಪ್ಪ, ಒಬ್ರ ತರ ಮುಗಿಸ್ತೀನಿ. ನಿನಗಪ್ಪ ಅನ್ನ ಅಂತ ಹಾಕೋನಿ. ಸಾಕು ಸಾಕು, ಎಲ್ಲ ಹೊರಗೆ ತಂದಿಟ್ಟಿದ್ದು ಸಾಕಾ? ಇಷ್ಟ ಏನಾಕಿ? ಒಂದು ಸ್ವಲ್ಪ ಸಾರು, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ. ತಗೊಳ ಮೊಸರು ಹಾಕು ನೋಡು. ಸಾಕು ಬಿಡ. ಸಾಕು 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 ಸಾಕು. ಉಪ್ಪು ಬೇಕಾ? ಸೈಡ್ಗೆ ಹಾಕ್ಬಿಡು, ಸೈಡಿಗೆ ಬಿಡು. ಮ್ಯಾಲೆ ಹಾಕು, ತೆಳಗೆ ಹಾಕು. ಕಣ್ಣ ಬಂದ್ ಮಾಡಿದ್ನ ಮತ್ತೆ ನೀನಿದ್ದೆಲ್ಲ ಹಂಗ ಬಂದು. ಅದೇ ಸರಿ ಫ್ರೆಂಡ್ಸ್, ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಸರಿ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತು. ಊಟ ಮುಗಿಸ್ಕೊಂಡು ನಮ್ಮ ತಂಗಿ ಅಂತೂ ಒಂದು 5 ನಿಮಿಷನೂ ಕೂಡಲಿಲ್ಲ. ಆವಾಗಲೇ ಹೋಗಿದ್ದಾಳೆ ಸುಣ್ಣ ಹಚ್ಚಕ್ಕೆ. ಬನ್ನಿ ನೋಡೋಣ. ನೋಡಿ, ಎಲ್ಲ ಅಡುಗೆ ಮನೆಯಲ್ಲಿರೋ ಎಲ್ಲ ಸಾಮಾನು ಸಹ ಹಾಲಲ್ಲಿ ಬಂದಿದೆ. ಇವಾಗ ನೋಡಿ, ಇಷ್ಟು ಸಾಮಾನು ಎಲ್ಲನೂ ಸಹ ತಂದು ಇಲ್ಲೇ ಇಟ್ಟುಬಿಟ್ಟಿದ್ದೀವಿ ನೋಡಿ. ಹಳೆ ಮನೆಯನ್ನು ಸಾರಿಸ್ಬೇಕು, ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ನೋಡಿ. ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈ ಜಗ್ಲಿ ಮೇಲೆ ನಿಂತಿಯಲ್ಲಿ ರತ್ನ. ಜಗ್ಲಿ ಮೇಲೆ ನಿಲ್ಬಾರ್ದೆ, ಇಷ್ಟು ಹಾಕ್ಕೊಂಡು ನಿಂದ್ರು. ನೋಡಿ ಸುಣ್ಣ ಹಚ್ತಾ ಇದ್ದಾಳೆ ನಮ್ಮ ತಂಗಿ.
ಫುಲ್ಲು ಹಾಳಾಗೋಗ್ಬಿಟ್ಟಿದೆ ಮನೆಯೆಲ್ಲ ನೋಡಿ. ಇದಕ್ಕೆ ಸಾರಿಸ್ಬೇಕಂದ್ರೆ ಭಾಳ ಕಷ್ಟ. ನಾವಂತರೂ ಈ ಥರ ಯಾವಾಗಲೂ ಹಚ್ಚಿ ರೂಢಿ ಇಲ್ಲ, ನಾವು ಮಾಡೋಕ್ಕೂ ಬರೋದಿಲ್ಲ. ಇವರಂತರೂ ಇಲ್ಲೇ ಇರೋದಲ್ಲ, ಇವರಿದೇ ಈ ಥರನೇ ಹಚ್ಚೋದು, ಹಾಗಾಗಿ ಇವರಿಗೆ ರೂಢಿ ಇದೆ. ಏನು ಬೇಕು? ಬಕೆಟ್ ಅರ್ಬಿ 2 ಕೆಂಪಗಾಗತ್ತಲ್ಲ ಅದು. ಕೆಂಪು ಕಾಣಕತ್ತೈತಿ. ಇದಕ್ಕೂ ಅದು ಇದು ಹಚ್ತಾರಲ್ಲೇ, ಹಾಲ್ನಾಗ ಹಚ್ತಾರಲ್ಲ, ಅದನ್ನ ಹಚ್ಚಿಬಿಡ್ಬೇಕು ಇದಕ್ಕೂ ಸುಮ್ಮನೆ. ಬಿಳಿದು ಅಂದ್ರೆ ಹಗ್ಲಗ್ಲ ಹಚ್ಚೋದ ಅವಶ್ಯಕತೆ ಇರಲ್ಲ. ನೀವು ಮತ್ತು ಅಮಾಸಿ ಹುಣ್ಣಿಮೆಗೆಲ್ಲ ಹಚ್ಕೊಂತಿರಲ್ಲ, ಅದಕ್ಕೆ ಇದು ಹಚ್ತಾರೆ. ಮತ್ತು ಅವ್ರು ಅದಾದ್ರೆ ವರ್ಷಕ್ಕೊಮ್ಮೆ ಹಚ್ಚಿದ್ರೆ ನಡಿತೈತಿ. ಮುಂದಿನ ವರ್ಷ ಅದನ್ನ ಹಚ್ಚಿಬಿಡ್ರ. ಅದು ನಿಂದ್ರಬೇಕಲ್ಲ ಈಗ ಸುಣ್ಣದ ಮೇಲೆ. ಅಲ್ಲ ಇವಾಗಲ್ಲ, ಮುಂದಿನ ವರ್ಷದಿಂದ ಹಂಗೆ ಹಚ್ಕೊಂಡು. ಮುಂದಿನ ವರ್ಷದಿಂದ ಮತ್ತೆ ಈ ಸುಣ್ಣದ ಮೇಲೆ ಅದನ್ನ ನಿಲ್ಬೇಕಲ್ಲ. ನಿಮ್ದಲ್ಲ ಇದು ಹಳೇ ಮನೆಯಲ್ಲಿದು ನೋಡಲ್ಲ. ಒಡ್ಕೊಂಡು ಹೋಗ್ಯಾವ ಅವೆಲ್ಲವು ನೋಡಿ. ಸ್ವಲ್ಪ ಮೋಡ ಆದಾಗಿದೆ, ಮಳೆ ಬರುತ್ತೋ ಏನೋ. ಸಾಯಂಕಾಲ 5 ಗಂಟೆ ಆಗಿದೆ. ಇವಾಗ ತಲೆ ನೋಸ್ತಾ ಇದೆ. ನನ್ನ ಮಗಳಿಗೆ ಚಹಾ ಮಾಡು ಅಂತ ಅಂದೆ. ಅವಳು ನೋಡಿ ಇಲ್ಲಿ ಪಾಪಡ್ ಕರಿತಾ ಇದ್ದಾಳೆ. ಎಣ್ಣೆ ಕಾಯ್ಬತ್ತು, ಪಾಪಡ್ ಕರಿತಾ ಇದ್ದಾಳೆ. ಪಾಪಡ್ ಕರೆದು ಚಹಾ ಮಾಡ್ತಾಳಂತೆ. ನಮ್ಮ ತಂಗಿದ್ದು ಇನ್ನೊಂದು ಸ್ವಲ್ಪ ಇದೆ, ಲಾಸ್ಟ್ ಮುಗೀತು. ಅವಳದೂ ಸಹ ಸುಣ್ಣ ಹಚ್ಚೋದು ಇದಿಷ್ಟೇ ಲಾಸ್ಟ್. ಒಲೆ ಒಂದು ಹಚ್ಚಿಬಿಟ್ರೆ, ಒಲೆ ಈಗ ಹಚ್ತೀಯ ನಾಳೆ ಹಚ್ತೀಯ? ಈಗ ಹಚ್ಚಿದ್ರೆ ಒಲೆ ಒಂದು ಹಚ್ಚಿಬಿಟ್ರೆ ಹಚ್ಚೋದೆಲ್ಲ ಮುಗೀತು. ಟೀ ಕುಡ್ದು ಮತ್ತು ಆಮೇಲೆ ಇಷ್ಟರು ನನಗಂತೂ ನಡೆಯೋಕ್ಕಾಗಲ್ಲ. ನನ್ನ ಮಕ್ಕಳು ಅಷ್ಟರು ಬಾಂಡೆ ತಂದು ಕೊಡ್ತಾರೆ, ಅವಳು ಜೋಡಿಸ್ಕೊಳ್ತಾಳೆ. ಇಷ್ಟೂ ಇದೊಂದು ಸ್ವಲ್ಪ ಇದೆ ಅಷ್ಟೇ. ಅವಳು ಬರೋಷ್ಟೊತ್ತಿಗೆ ಚಹಾ ಮತ್ತು ಪಾಪಡ್ ರೆಡಿಯಾಗಿರುತ್ತೆ, ಕುಡಿಯೋದು. ಇಲ್ಲಿ ಚಹಾನ ರೆಡಿ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಹಾಲಿದು, ಆ ಹಾಲಿನ ಡಬರಿಯಲ್ಲೇ ಎಲ್ಲ ಹಾಕಿಕೊಟ್ಟೆ. ಇವಾಗ ಚಹಾಗೆ ಇಡ್ತಾಳೆ ಪಾಪಡ್ ಕರಿಯೋದಾದ್ಮೇಲೆ. ಸಾಕು ಬಿಡಮ್ಮ, ಇನ್ನೂ ಅದ ಸಾಕು ಬಿಡು ಅಮ್ಮ, ಕರೀಲಿ ಬಿಡು. ರಾತ್ರಿ ಎಷ್ಟಿದ್ರು ತಿಂತೀರಿ ನೀವು? ರಾತ್ರಿಗಿದ್ರು ರಾತ್ರಿ ಊಟಕ್ಕೆ ಬರ್ತಾವ. ಅಯ್ಯೋ, ಊಟಕ್ಕೆ ಬರೋ ಅಷ್ಟು ಬಿಡ್ತೀರ ಅಂತೀರ ನೀವು? ನೋಡೋಣ ನಾವು ಸಣ್ಣ ಕಿಡ್ಬೇಡ, ಅಲ್ಲಿ ಜೋರಿಡು. ಫ್ಯಾನ್ ಹಾಕಪ್ಪ, ಏನು ಶೆಕೆ ಐತವ. ಸಾಕು ಬಿಡಮ್ಮ. ನಾನು ಜಾಸ್ತಿ ತಿನ್ನವ, ನೀನು ಬೇಡ ಅಂದ್ರೂ ಹೊಟ್ಟೆ ಕೆಡತ್ತ. ಒಂದು ಬುಟ್ಟ ಆಗ್ಯಾವ ನೋಡವ, ಸಾಕು. ಆದ್ರೆ ಅಲ್ಲಿ ಬಿಡು, ಬಡ ಬಡ ಒಂದೊಂದೊಂದು ನೀನು ಕರಿ ಅಂದ್ರೂ ಕರೆಯಕ್ಕಿಲ್ಲ. ನೋಡಿ, ಚಹಾ ಕುದೀತಾ ಇದೆ. ಇವಾಗ ಚಹಾ ಇನ್ನೊಂದು ಚೂರು ಕುದೀಲಿ, ಕುದ್ಮೇಲೆ ಸೋಸ್ತೀನಿ. ಸಿಕ್ಕಿ ಆಯ್ತಾ? ಚಾನು ಸಹ ರೆಡಿ ಆಯಿತು, ಸೋಸ್ತಾ ಇದ್ದೀವಿ. ರತ್ನ ಬಾ.
ಚಾ ಆರ್ತತೆ. ನಾ ಚಾ ಭಾಳ ಬೇಕು ಅಂತಂದು ಇದನ್ನು ತೋರೋಣ ಆಟೇನಾ ಆಟೇನಾ? ಬ್ರೆಡ್ ಕೈ ತಕೊಂಬಂದು ಬಿಡ್ಲಿ ಬಟ್ ಇದು ಮುಟ್ಟಬೇಡ. ದೋಸೆ ಚಾ ಸುಮ್ಮ ತಗೋ ಬ್ರೆಡ್. ಎಲ್ಲರೂ ಟೀ ಕುಡಿಯೋಣ. ಖಾರ ತಿನ್ಬೇಡವ. ಬ್ರೆಡ್ಡಿನೇನು ಖಾರ ಹಚ್ಕೊಂಡು ತಿನ್ಲಿ. ಬ್ರೆಡ್ ಬೇಕಾ? ನೋಡಿ ಎಲ್ಲ ಸುಣ್ಣ ಹಚ್ಚೋದು ಆಯಿತು. ಮೇಲೆ ಇರೋ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಶೆಲ್ಫಲ್ಲಿ ಈ ಥರ ಪೇಪರ್ ಹಾಕಿ ಸಾಮಾನ ಇಡ್ತಾರೆ. ಏ ಹಾಂಡೇನ ಅಂತಾರ ಅವರು, ಎಲ್ಲ ಕೇಳಿಲ್ಲಲ್ಲ ಹಾಂಡೆ ಪಿಂಡೆ ಅಂಥೇಳಿ, ಅದಕ್ಕೆ ಗೊತ್ತಾಗಲ್ಲ ಅವರಿಗೆ. ಇವತ್ತು ನಿನ್ನೆ ಸಂತಿ ಇತ್ತು, ನೆನ್ನೆ ಸಂತಿ ಮಾಡಿರಲಿಲ್ಲ. ಇವತ್ತು ಸಂತಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಟೀ ಎಲ್ಲ ಕುಡಿದ್ವಿ. ಎಲ್ಲ ಆದಮೇಲೆ ಅಡುಗೆ ಮನೆ ಸುಣ್ಣ ಹಚ್ಕೊಂಡು ಬಾಂಡೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಸಂತಿ ಮಾಡ್ಕೊಂಡು ಬಂದಿದ್ದ ನಮ್ಮ ಇದನ್ನ, ಆ ಸಂತಿನೂ ಸಹ ಎಲ್ಲನೂ ತೆಗೆದು ಇಡ್ತಾ ಇದ್ದೀನಿ ಇಲ್ಲಿ. ನಮ್ಮ ಕಾಕ ಇವರು ನಾನು ತೋರಿಸ್ಬೇಡ ಅನ್ನತ್ತಾರ. ಇವನೊಬ್ಬನು ನಮ್ಮ ಮನೆ ಪಕ್ಕಕ್ಕಿರ್ತಾನ. ಕಾಕನ್ ಕ್ಲೋಸ್ ಫ್ರೆಂಡ್ ಅಂತೆ ಇವನು. ಮೆಲ್ಲಕ್ಕೆ ಬಿಳಿಸಿ ಮತ್ತ ಅದು ಮುರ್ದೈತಲ್ಲ, ಅದನ್ನ ಹಿಡ್ಕೊರೋ. ಅಲ್ಲಿ ಬೀಳ್ತಟ್ಲೆ ಬಸ್ ಇದು ಕಾಲಿಡೋದಕ್ಕೆ ಅಲ್ಲಿ ಒಗ್ದು ಮಾಡು. ಅದು ಇಟ್ಟು ಬಾ ಫಸ್ಟ್. ಬೀಳ್ಸ್ಕೈಸಿದ್ರ ಇಲ್ಲ, ಬರೀ ಜಗಳ ಮಾಡ್ಕೊಂಡೆ ತಗೊಂಡೋಗೋದಲ್ಲ ಎಲ್ಲದನ್ನ. ಅದು ಇದ್ರದ್ದು ಕೊತ್ತಂಬರಿ ಚರ್ಗಿ ತಗೊಂಡೋಗ್. ಅಲ್ಲಿ ನೀರಿಂದ ಕ್ಯಾನ್ ಹತ್ರ ಇಡೋದನ್ನ ಇದೊಂದು ಚೀಲ ತಗೊಂಡು ನೋಡಿ. ಅಡುಗೆ ಮನೆಯೆಲ್ಲ ಕ್ಲಿಯರಾಗಿ ಹಚ್ಚಿ ಕ್ಲೀನ್ ಮಾಡಿ ಆಯಿತು. ಅಡುಗೆ ಮನೆಯದಂತೂ ಎಲ್ಲ ಕೆಲಸ ಮುಗ್ದಿದೆ ನೋಡಿ. ಸಾಮಾನು ಸಹ ಎಲ್ಲ ಜೋಡಿಸ್ಕೊಂಡಾಯಿತು. ಇನ್ನು ಇದೆಲ್ಲ ನಾಳೆ ಬಣ್ಣ ಹಚ್ಚಬೇಕು. ಟೀ ಎಲ್ಲ ಸಾಯಂಕಾಲ ಟೀ ಎಲ್ಲ ಕುಡಿದ್ಮೇಲೆ ಇವಾಗ ಅಡುಗೆಗೆ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಏನು ಮಾಡ್ತಿದ್ದೀನಿ ಅಡುಗೆಗೆ ಅಂತ ಹೇಳಿ
ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಏನು ರೆಸಿಪಿ ಅಂತ ನೋಡೋಣ. ನೋಡಿ, ಇದ್ರದ್ದು ಎಣ್ಗಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇದು ಡಬ್ಬು ಮೆಣಸಿನ್ಕಾಯಿ, ಜವಾರಿ ಕ್ಯಾಪ್ಸಿಕಮ್, ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಕ್ಯಾಪ್ಸಿಕಮ್, ಕನ್ನಡದಲ್ಲಿ ಇದಕ್ಕೆ ಡಬ್ಬು ಮೆಣಸಿನ್ಕಾಯಿ ಅಂತಾರೆ. ಬೆಂಗಳೂರಲ್ಲಿ ಈ ಮೆಣಸಿನ್ಕಾಯಿ ಎಲ್ಲೂ ಸಿಗೋದಿಲ್ಲ, ಇದು ನಮ್ಮೂರಲ್ಲಿ ಮಾತ್ರ ಸಿಗುತ್ತೆ. ಇದ್ರದ್ದು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀವಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇವನ್ನ ಕ್ಲೀನಾಗಿ ಫಸ್ಟಿಗೆ ತೊಳ್ಕೊಂಡು ಹುರಿಬೇಕು. ಇದನ್ನು ಹುರಿದು ಮತ್ತು ಮಸಾಲೆಗೆ ಶೇಂಗಾನೂ ಸಹ ಹುರ್ಕೋಬೇಕು. ಇವೆರಡನ್ನೂ ಹುರ್ಕೊಂಡು ಬರ್ತೀನಿ. ಈ ರೆಸಿಪಿನ ಹಳ್ಳಿ ಸ್ಟೈಲಿಯಲ್ಲಿ ಮಾಡ್ತಿರೋದ್ರಿಂದ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ತಂಗಿ ಶೇಂಗಾನ ಹುರಿತಾ ಇದ್ದಾಳೆ. ಲೈಟ್ ಅದು ಇತ್ತಾಗ ಆಗ್ಬೇಕಾಯ್ತಲ್ಲ, ಅದು ಟ್ಯೂಬ್ಲೈಟ್ ಆಗಿದ್ರೆ ಫುಲ್ ಬೆಳಕು ಬರ್ತಿತ್ತು. ಸಾಕ್ತಿ. ಈಗ ಮೆಣಸಿನ್ಕಾಯಿನ ಹಾಕಿ ಹುರಿತಾ ಇದ್ದಾಳೆ. ಅವನ್ನ ಸ್ವಲ್ಪ ಕಪ್ಪಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿನ ಹುರ್ಕೊಂಡು ತೊಗೊಂಡು ಬರ್ತೀನಿ. ಈ ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಹುರಿಬಾರ್ದು, ಹಾಗೆ ಸುಮ್ಮನೆ ಹುರಿಬೇಕು ಹಂಚಲ್ಲಿ. ಸಾಕು, ತೆಗೆದ್ಬಿಡು. ನೋಡಿ, ಈ ಥರ ಆಗಿದೆ. ಹುರಿದ ಮೇಲೆ ಇಷ್ಟೇ ಹುರ್ಕೊಂಡ್ರೆ ಸಾಕು. ಇವು ಸ್ವಲ್ಪ ಆರಲಿ. ಈ ವಾರದೊಳಗೇನೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 10-12 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಗುರೆಳ್ ಪುಡಿ, ಒಂದು 2 ಸ್ಪೂನಷ್ಟು ನಾನಿಲ್ಲಿ ಗುರೆಳ್ ಪುಡಿನ ಹಾಕ್ಕೊಳ್ತೀನಿ. ನಂದು ಇದು ಚಿಕ್ಕ ಸ್ಪೂನು, ಹಾಗಾಗಿ 3 ಹಾಕ್ಕೊಂಡಿದ್ದೀನಿ. ನಿಮ್ಮ ಅಂದರೆ ಗ್ರೇವಿ ಹೇಗೆ ಬೇಕೋ ಅದಕ್ಕೆ ತಕ್ಕಂಗೆ ಶೇಂಗಾನ ಮತ್ತು ಗುರೆಳ್ ಪುಡಿನ ಹಾಕ್ಕೋಬೇಕು. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಪೌಡ್ರ್. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಯಾವ ಬ್ರ್ಯಾಂಡ್ ಮಸಾಲೆ ಪೌಡ್ರ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಖಾರನ ಯೂಸ್ ಮಾಡ್ತಾ ಇಲ್ಲ, ಏಕೆಂದರೆ ಆ ಮೆಣಸಿನ್ಕಾಯಲ್ಲೇ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಹಾಗಾಗಿ ನಾನಿಲ್ಲಿ ಖಾರನ ಯೂಸ್ ಮಾಡ್ತಾ ಇಲ್ಲ. ನೀವು ಸಪ್ಪೆ ಕ್ಯಾಪ್ಸಿಕಮ್ ಸಿಗುತ್ತಲ್ಲ, ಸಿಟಿಯಲ್ಲೆಲ್ಲ ಕ್ಯಾಪ್ಸಿಕಮ್ ಸಿಗುತ್ತಲ್ಲ, ಅದರಲ್ಲೂ ಸಹ ಇದೇ ಥರ ಮಾಡ್ಕೊಳ್ತೀವಿ ಅಂತ ಆದರೆ ಅದಕ್ಕೆ ನೀವು ಖಾರಕ್ಕೆ ಬೇಕಾದರೆ ಅಚ್ಕಾರ್ ಪುಡಿ ಅಥವಾ ಹಸಿಮೆಣಸಿನ್ಕಾಯಿನ ನೀವು ಯೂಸ್ ಮಾಡಬಹುದು. ಇದಕ್ಕಿವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ನೋಡಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಇಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಈ ಮೆಣಸಿನ್ಕಾಯಿನ ನಾನಿಲ್ಲಿ ಹೆಚ್ಕೊಂಡಿಲ್ಲ. ಇವಾಗ ಇದು
ಹುರಿದಾದ್ಮೇಲೆ ತಣ್ಣಗಾಗುತ್ತಲ್ಲ ಆವಾಗ ಈ ಥರ ನಡುವೆ ಹೆಚ್ಕೋಬೇಕು. ಹೆಚ್ಕೊಂಡು ಇಲ್ಲಿ ಬೀಜ ಇರುತ್ತಲ್ಲ ಈ ಬೀಜನ ತೆಗಿಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಖಾರ ಆಗುತ್ತೆ. ಯಾಕೆಂದರೆ ಇದು ಜವಾರಿ ಮೆಣಸಿನ್ಕಾಯಿ ಆದ್ರಿಂದ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಇವು ಬೀಜನ ತೆಕ್ಕೋಬೇಕು ನಾವು. ಈ ಬೀಜ ಇಷ್ಟು ತೆಕ್ಕೊಂಡು ನಾನು ತೊಗೊಂಡು ಬರ್ತೀನಿ. ಈ ಥರ ನೋಡಿ ತೆಗಿಬೇಕು, ಬೀಜ ಇಲ್ಲದೆ ಇರೋ ಹಾಗೆ ನೋಡಿ ಈ ಥರ. ನೋಡಿ ಇಷ್ಟು ಬೀಜನ ತಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮಸಾಲೆನೂ ಸಹ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೈಯಿಂದ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇದಕ್ಕೆ ಮಸಾಲೆಗೆ. ಇದೇ ಮಸಾಲೆನೇ ನೀವು ಬದನೆಕಾಯಿಗೂ ತುಂಬಿ ಮಾಡ್ಬೋದು. ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೆಣಸಿನ್ಕಾಯಿನೊಳಗೆ ಈ ಮಸಾಲೆನ ಇವಾಗ ತುಂಬ್ಕೋಬೇಕು. ನೋಡಿ ಇವಾಗ ಇಷ್ಟು ತುಂಬ್ಕೊಂಡಿದ್ದೀನಿ. ಈ ಮಸಾಲೆನ ಈ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಇದನ್ನು ಸಹ ಹಾಕ್ಕೋಬೇಕು. ನೋಡಿ ಉಳಿದಿರೋ ಮಸಾಲೆಗೆ ಈ ಥರ ನೀರು ಹಾಕ್ಕೊಂಡು ನಾನು ಗ್ರೇವಿ ಥರ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಡಬ್ರಿಯಲ್ಲಿ ಎಣ್ಣೆ ಹಾಕಿ ಬಿಸಿಗೆ ಇಟ್ಕೊಂಡಿದ್ದಾಳೆ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದಾಳೆ. ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ. ಅವು ಚಟಪಟ ಅಂದಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಒಂದು ಹತ್ತೆಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದಾಳೆ. ಇವಾಗ ಒಂದು ಹೆಚ್ಚಿನ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದಾಳೆ. ಅವು ಸ್ವಲ್ಪ ಬೇಲಿ ಆಮೇಲೆ ಮೆಣಸಿನ್ಕಾಯಿನ ಹಾಕೋಬೇಕು. ಇವಾಗ ತುಂಬಿಟ್ಕೊಂಡಿದ್ವಿ ಇವಾಗ ತುಂಬಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕಿದ್ದೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎಣ್ಣೆಯಲ್ಲೇ ಅದನ್ನು ಬೇಯಿಸ್ಕೋಬೇಕು. ಎಣ್ಣೆಯಲ್ಲೇ ಒಂದು 5 ನಿಮಿಷ ಅದನ್ನು ಈ ಥರ ಹುರ್ಕೋಬೇಕು. ಮನೆಯಲ್ಲಿ ಮಕ್ಕಳು ಭಾಳ ಇದ್ದಾವೆ, ಅದಕ್ಕೆ ಭಾಳ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದೆ. ಸೌಂಡ್ ಏನಾದರೂ ಕೇಳದೆ ಇದ್ದರೆ ಕಮೆಂಟ್ ಮಾಡಿ. ಇದೊಂದು 5 ನಿಮಿಷ ಎಣ್ಣೆಯಲ್ಲೇ ಬೇಯಲಿ. ಇವಾಗ ಒಂದು 5 ನಿಮಿಷ ಆಯಿತು. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರಿತ್ತಲ್ಲ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಲ್ಲೇ ಇತ್ತಲ್ರಿ ಸರ್. ಬಿಡಿ ಸಾಕು.
ಇವಾಗಿದು ಒಂದು 10 ನಿಮಿಷ ಬೆಂದರೆ ಸಾಕು. ದೊಣ್ಣೆ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ ರೆಡಿ. ನೋಡಿ ಪಲ್ಯ ರೆಡಿ ಆಗಿದೆ. ಇಲ್ಲಿ ಮಧ್ಯಾಹ್ನ ಮಾಡಿದ್ದು ಸಾರಿದೆ. ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾಳೆ ಇವಾಗ. ರೊಟ್ಟಿ ಮಾಡಿ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ನೋಡಿ ರೊಟ್ಟಿ ಮಾಡೋದೆಲ್ಲ ಆದಮೇಲೆ ಇವಾಗ ಊಟ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನಮ್ಮದು ಊಟ ಆಗಿದೆ. ಇವಾಗ ಇವಳು ಊಟ ಮಾಡ್ತಾ ಇದ್ದಾಳೆ. ಅಲ್ಲಿ ನಮ್ಮ ತಂಗಿ ರೊಟ್ಟಿ ಮಾಡೋದು ಮುಗಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಊಟ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕು ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಊಟ ಮಾಡಾದಮೇಲೆ ಅಡಿಕೆಯಲ್ಲಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.